ಮೈಸೂರು ಡೈರಿಗೆ ಒಂದ್ಸರಿ ವಿಸಿಟ್ ಮಾಡಬಾರ್ದು. ನಾವೇನು ಉತ್ಪಾದನೆ ರೈತರಿಂದ ಬಂದಂತ ಹಾಲಲ್ಲಿ ಏನು ಉತ್ಪಾದನೆ ಮಾಡ್ತೀವಿ ಅದನ್ನ ನೀವು ಹೋಟ್ಲು ಮಾಲೀಕರಿಗೆ ಯಾಕೆ ತಿಳಿಸಬಾರ್ದು, ಒಂದಿನ ಬನ್ನಿ ಸರ್ ಅಂತ ನಾನೇ ಕರೆದೆ. ಆಗ ಬಂದು ಸ್ವಲ್ಪ ಜನ ಬಂದ್ರು. ನಾನೇ ಡೈರಿ ಒಳಗಡೆ ಕರ್ಕೊಂಡು ಹೋಗಿ ಹಳೆ ಡೈರಿಗಳನ್ನ ತೋರಿಸಿ ಅವ್ರಿಗೆ ಊಟ ಬೇಡ ಅಂತಂದ್ರು, ಊಟ ಮಾಡಿಸಿ ಕಳಿಸ್ತು. ನೆಕ್ಸ್ಟ್ ಟೈಮ್ ಫೋನ್ ಮಾಡೋದು. ಆಗ ಪ್ರಸನ್ನ ಅವರು ಅಧ್ಯಕ್ಷರಾಗಿದ್ರು. ಬನ್ನಿ ಸರ್ ಹೊಸ ಡೈರಿಗೆ ಅಂತ ಹೇಳಿ ಆಗ್ಲೂ ಕರೆಸಿ ಎಲ್ಲ ತೋರಿಸಿ ಒಳ್ಳೆ ಊಟ ಹಾಕಿ ಕಳಿಸ್ತಾರೆ. ಇವತ್ತು ಸಹ ಒಳ್ಳೆ ಊಟನ ಮಾಡಿಸಿದೀವಿ. ದಯಮಾಡಿ ನಿಮ್ಮ ಬಾಂಧವ್ಯ ಏನು ಅಂತಂದ್ರೆ ಇದು ರೈತರ ಸಂಸ್ಥೆ. ಇಲ್ಲಿ ಬೆಂಗಳೂರಿನ ನಮ್ಮ ಓಂ ಪ್ರಕಾಶ್ ಅವರು ಒಂದ್ಸಾರಿ ಅಧ್ಯಕ್ಷರಾದಾಗ ನಾವೆಲ್ಲರೂ ಬೆಂಗಳೂರು ಕರ್ಕ ಹೋಗಿದ್ವಿ. ಬೆಂಗಳೂರಿನ ಮೈಸೂರು ಬರೋಣ ಟೀ ಕುಡಿಯಕ್ಕೆ ಹೋಗ್ತೀವಿ. ಅಧ್ಯಕ್ಷ ಕಾರಲ್ಲಿ ನಿಲ್ಸ್ಬಿಟ್ಟು ಎಲ್ಲ ಜರ್ಸಿ ಹಾಲು, ಡೊನಾಲ್ಡ್ ಹಾಲು, ಆರೋಗ್ಯ ನಂದಿನಿ ಆನೆ ಮಾಡಿಲ್ಲ ನಡೆಗೆ ಇತ್ತ ನಮ್ಮ ಅಧ್ಯಕ್ಷರು ಏಕ ಮುಂದಲ್ಲಿ ನಂದಿನಿ ಹಾಲಿತ್ತು ನಿಲ್ಲಿಸ್ತಾರೆ. ಟೀ ಕುಡಿದವರು ಏನಕ್ಕೆ ಇದನ್ನು ಬಳಸ್ತಾರೆ ಅಂತಂದ್ರೆ ಕೆಮಿಕಲ್ ಗೆಣಸಿನ ಪುಡಿ ಅದು ಹಾಕಿ ಟೀ ಗಟ್ಟಿ ಬರ್ತದೆ ಅಂತ ಮಾಡ್ತಾರೆ. ಅದು ಆರೋಗ್ಯಕ್ಕೆ ಹಾನಿಕರ. ನಮ್ಮ ಶಾಸ್ತ್ರಿಗಳು ಹೇಳಂಗೆ ಉತ್ಕೃಷ್ಟವಾದ ಒಂದು ಶಕ್ತಿಯುತವಾದ ಹಾಲು ನಮ್ದು ನಂದಿನಿ ಹಾಲು. ನಾವು ಹಳ್ಳಿಗಳಿಂದ ರೈತರಿಂದ ಹಾಲು ತಗೊಂಡ್ಬರ್ಬೇಕಾದ್ರೆ ಗುಣಮಟ್ಟದ ಹಾಲು ತಗೊಂಡಿದ್ದೀವಿ. ಇವತ್ತು ಮೈಸೂರು ಹಾಲು ಒಕ್ಕೂಟ ಈ ರಾಜ್ಯದಲ್ಲಿ ಉತ್ತಮ ಗುಣಮಟ್ಟದ ಹಾಲನ್ನ ಸಂಗ್ರಹಿಸಂತ ಒಕ್ಕೂಟ ಯಾವ ರೈತರಲ್ಲೂ ಮೈಸೂರು ಹಾಲು ಒಕ್ಕೂಟ ನಂಬರ್ 1. ಅದರಲ್ಲಿ ನಾವು ನಮ್ಮ ಓಂ ಪ್ರಕಾಶ್ ಹೇಳಿದಂಗೆ ಮೊದಲು ಕ್ಯಾನ್ ನಲ್ಲಿ ಲಾರಿಲಿ ಬರ್ತಿತ್ತು, ಟೆಂಪೋಗಳಲ್ಲಿ ಬರ್ತಿತ್ತು, ಆಟೋದಲ್ಲಿ ಬರ್ತಿತ್ತು. ಈಗಿಲ್ಲ. ಅಲ್ಲೇ ಗ್ರಾಮಾಂತರ ಪ್ರದೇಶದಲ್ಲೇ ಜಿಲ್ಲಾ ಇರ್ತದೆ. 3-4 ಗ್ರಾಮಗಳ ಜೊತೆಗೂಡಿ ಒಂದು PMC ಕೇಂದ್ರವನ್ನು ಕೊಟ್ಟಿರ್ತೀವಿ. ಅಲ್ಲೇ ಜಿಲ್ಲಾ ಆಗಿ ಹಾಲು ಇಲ್ಲೂ ಬಂದು ಜಿಲ್ಲಾ ಆಗಿ ಪರಿವರ್ತನೆ ಆಯ್ತದೆ. ಉತ್ತಮ ಗುಣಮಟ್ಟದ ಹಾಲನ್ನ ಅಲ್ಲಿ ನಾವು ತಯಾರು ಮಾಡ್ತಕ್ಕಂಥ ಉತ್ಪನ್ನಗಳು ಈಗ ತಮಿಳುನಾಡಿಂದ ಬರ್ತದೆ. ಅಬಾಂಬೆಟಿ ಕೋವಾ. ಆ ಕೋವಾ ಕಂಡ್ರೆ ನಮಗೂ ಅದಕ್ಕೂ ಅರ್ಥ ದುಡ್ಡು ಡಿಫರೆನ್ಸ್ ಇರುತ್ತೆ. ನಾವು ಕೆಲವು ಸಂದರ್ಭದಲ್ಲಿ ಮದುವೆ ಬಣ್ಣ ಮಾಡ್ಲಿಕ್ಕೆ ಹೊರಟಾಗ ದೊಡ್ಡ ಐಟಮ್ಗಳನ್ನ ನಂದಿನಿ ಐಟಮ್ನ ಇಲ್ಲಿ ತಗೋತೀವಿ. ಕೋವಾದ ಬಟ್ಟೆ ಹೇಳ್ತಾರೆ, ಸರ್ ನೀವು ಇಲ್ಲೇ ತಗೊಂಡಿ ಸರ್ ಅಂತ. ನಮ್ ಡೈರೆಕ್ಟ್ ಒಂದು ಗೊತ್ತಿರಲಿಲ್ಲ. ಏನಕ್ಕೆ ಅಂತ ಅವ್ರಿಗೆ ಕಮಿಷನ್ ಸಿಗುತ್ತೆ. ಅಲ್ಲಿ ಬೇರೆ ಕಲಬರ್ಕೆ ಕೋವಾ ನಮ್ ತಗೊಂಡ್ರೆ ಅವ್ರದ್ರಲ್ಲಿ ಅರ್ಧ ತಗೊಂಡ್ರೆ ಒಳ್ಳೆ ಸ್ವೀಟ್ ಆಯ್ತು. ಈ ತರ ಗ್ರಾಹಕರಿಗೆ ಹೇಳಿದ್ರಿ ನಂದಿನಿ ನಕಲಿ ಆಯ್ತದಂತೆ. ಯಾವ ಕಾರಣಕ್ಕೂ ಇಲ್ಲ, ಸಾಧ್ಯವೇ ಇಲ್ಲ ನಕಲಿ ಮಾಡಕ್ಕೆ. ಮೈಸೂರು ಪ್ರಯೋಗ ಮಾಡಿದ್ರು, ಅದು ಹೆಚ್ಚಿಗೆ ದಿನ ನಡೆದಿಲ್ಲ, ಅದು ಹೊರಗಡೆನೂ ಬರಲಿಲ್ಲ. ಅದು ಹೊಡೆತ ಬೇರೆ ಸ್ವೀಟಿಗೆ ಬಿದ್ಬಿಡ್ತು. ಅದರಿಂದ ದಯಮಾಡಿ ನಮ್ಮ ನಂದಿನಿ ಉತ್ಪನ್ನಗಳನ್ನೇ ಹೋಟೆಲ್ ಮಾಲೀಕರು ತಾವುಗಳು ಬಳಸಬೇಕು, ನಂದಿನಿ ಬೆಳೆಸಬೇಕು, ರೈತರನ್ನ ಉಳಿಸಬೇಕು. ಈ ಕಾರ್ಯಕ್ರಮಕ್ಕೆ ನೀವೇ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಯಾರು ಬಂದಿಲ್ಲ, ಈಗ ಹೆಚ್ಚು ಕಮ್ಮಿ ನಾನು ಕಾಲೇಜ್ ಒಂದು 40 ವರ್ಷದಿಂದ ಎಲ್ಲ ಹೋಟೆಲ್ಗೂ ಹೋಗಿದ್ದೀನಿ. ಎಲ್ಲಾ ತರದ ಹೋಟೆಲ್ಗೂ ಹೋಗಿ ಊಟ ಮಾಡಿದ್ವಿ, ವೆಜ್ ನಾನ್ ವೆಜ್ ಎಲ್ಲ ಕಡೆ. ಈ ಸದ್ಯಕ್ಕೆ ಇವ್ರು ದಯಮಾಡಿ ನಮ್ಮ ಬೋರ್ಡ್ನ ಹಾಕಿ. ಅದ್ರ ಜೊತೆಗೆ ಇನ್ ಯಾರು ನೀವು ಸ್ನೇಹಿತರು ಬಂದಿಲ್ಲ ಎಲ್ಲ ಹೇಳಿ, ತಮಿಳುನಾಡಿಗೆ ಬರ್ತಕ್ಕಂಥ ಹಾಲು ನಮ್ಮ ಅರ್ಥದ್ದು ಅದು ಕೆಮಿಕಲ್ ಆಗಿ ತಯಾರು ಮಾಡತಕ್ಕಂಥದ್ದು. ಅದರಿಂದ ಆರೋಗ್ಯಕ್ಕೆ ಹಾನಿಕರ. ಅದರಿಂದ ರೈತರಿಂದ ಬೆಳೆದ ಒಂದು ನಮ್ಮ ಮೈಸೂರು ಜಿಲ್ಲೆಯ ಹಿಂದೆ ತಿರುಪತಿಗೆ ಮಾರಾದ್ರು ಇಲ್ಲಿಂದ ತುಪ್ಪ ಕಳಿಸ್ತಿದ್ರು. ಈ ಒಕ್ಕೂಟ ಆಗ್ತಿದ್ದಕ್ಕಿಂತ ಮೊದಲು ಮೈಸೂರು ಮಾರಾದ್ರು ತಿರುಪತಿಗೆ ತುಪ್ಪ ಕಳಿಸ್ತಿದ್ರು. ಅಂದಿನಿಂದ ಇಂದಿನವರೆಗೆ ಮೈಸೂರು ತುಪ್ಪನೇ ಒಯ್ತಿದ್ದವರಿಗೆ ಮಂದಿ ಮಧ್ಯಾಂತರದಲ್ಲಿ ಯಾಕೆ ನಾವು ಕರ್ನಾಟಕ ತುಪ್ಪ ತಗೋಬೇಕು ಅಂತ ನಿಲ್ಸ್ಬಿಟ್ರು. ಗೊತ್ತಲ್ಲ ನಿಮ್ಗೆಲ್ಲರಿಗೂ. ಪುನಃ ನಮ್ಮ ತುಪ್ಪನೇ ಬೇಡಿಕೆ ಇಟ್ಟು ತಗೊಂಡೋಗ್ತವ್ರು. ಯಾಕೆ ಕಾರಣ ಅಷ್ಟೇ, ನಮ್ಮ ವಾತಾವರಣ ಇಲ್ಲಿ ಬೆಟ್ಟ ಗುಡ್ಡ ಗಾಡಿಗಳಿಂದ ಕೂಡಿದ ಪ್ರದೇಶ. ನಮ್ಮಲ್ಲಿ ರಾಗುಲ ತುಪ್ಪ ರುಚಿಕರವಾಗಿರ್ತದೆ, ಸ್ಮೆಲ್ ಇರ್ತದೆ, ಗಮ್ಮಂತ ಸ್ಮೆಲ್ ಇರ್ತದೆ. ಆ ಒಂದು ಕಾರಣಕ್ಕೋಸ್ಕರ ಇರ್ತಕ್ಕಂಥ ಹಸುಗಳೆಲ್ಲ ಬೇರೆ ಹಸುಗಳು, ನಮ್ಮಲ್ಲಿ ಇರ್ತಕ್ಕಂಥ ರೀತಿ ಹಸು ಇಲ್ಲ ಅಲ್ಲಿ. ಆ ಕಾರಣಕ್ಕೋಸ್ಕರ ನಮ್ಮನ್ನ ತುಂಬಾ ಬೇಡಿಕೆ ಇದೆ. ಯಾವ ಟೈಮ್ ಅಂತ ಕೇಳ್ತೀರಿ ತುಪ್ಪನ? ಈಗ ಬೆಣ್ಣೆದು ಹೇಳಿಲ್ಲ, ಕೆಲವರು ದೋಸೆಗೆ ಬೆಣ್ಣೆ ಹಾಕ್ಬೇಕಲ್ಲ, ಚಿಕ್ಕ ಪ್ಯಾಕೆಟ್ ನಮ್ಮಲ್ಲಿ ಇದೆ. ನೀವು ಯಾರು ಬೇಕು ಅದನ್ನ ತರಿಸ್ಕೊಳ್ಳಿ. ಹಾಲನ್ನ ನೇರವಾಗಿ ನೀವು 100 ಲೀಟರ್ ಹಾಲನ್ನ ನೀವು ಹೋಟೆಲ್ ಕರ್ತಾ ಇದ್ರೆ ನೀವೇ ನೇರವಾಗಿ ತರಿಸಬಹುದು ಅಂತ ಹೇಳ್ತಾ, ಎಲ್ಲಾ ತರ ನಂದಿನಿ ಪದಾರ್ಥಗಳನ್ನ ಬಳಸಬೇಕು, ಉಳಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತಾ ನಿಮಗೆ ನಮಸ್ಕಾರ. ಅವಿನಾಭಾವ ಸಂಬಂಧ ಅಂತ ಹೇಳಿಕೆ ನಾವು ಬಯಸ್ತೀವಿ. ಕಳೆದ 10 ವರ್ಷಗಳಲ್ಲಿ ನಾವು ಇದನ್ನ 3ನೇ ಭೇಟಿ
ಪ್ರಪ್ರಥಮವಾಗಿ ಈ 8 ವರ್ಷದಿಂದ ನಮ್ಮ ಹಿರೇಗೌಡರ ನೇತೃತ್ವದಲ್ಲಿ ಹಳೆಯ ಹಾಲಿನ ಡೈರಿ ವೀಕ್ಷಣೆ ಮಾಡಿ ತಿಂದು ಅವರೆಲ್ಲ ನಿಂತ್ಕೊಂಡು ಅವರೆಲ್ಲ ಬಹಳ ಚೆನ್ನಾಗಿ ನಮಗೆಲ್ಲ ವೀಕ್ಷಣೆ ಮಾಡಿಸಿ ಇಷ್ಟು ದೊಡ್ಡ ಸಭೆ ಮಾಡಿರಲಿಲ್ಲ. ಒಂದು ಅರ್ಧ ಗಂಟೆ ಮಾಡಿ ಒಂದು ಒಳ್ಳೆ ಪ್ರಥಮ ಭೇಟಿ 2014ರಲ್ಲಿ. ಹಾಗೆ ಈ ಒಂದು ಭೇಟಿ ಕೂಡ 3 ವರ್ಷದಿಂದ 3 ವರ್ಷ 2 ತಿಂಗಳ ಹಿಂದೆ ಕೂಡ ವಿಜಯ್ ಕುಮಾರ್ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾಗ ಅವಾಗ ಒಂದು ವ್ಯವಸ್ಥೆ ಮಾಡಿದ್ರು. ಅದೇ ರೀತಿ ಈ ದಿನ ಸುರೇಶ್ ನಾಯ್ಕ ಅವರ ನೇತೃತ್ವದಲ್ಲಿ 3 ತಿಂಗಳ ಹಿಂದೆ ಪಾಪ ಅವರು ಒಂದು ನಮ್ಮ ಹೋಟೆಲ್ ಮಾಲೀಕರಿಗೆಲ್ಲ ಒಂದು ಅವಕಾಶ ಕಲ್ಪಿಸೋಣ, ಹೊಸ ಹೊಸ ಉತ್ಪನ್ನಗಳನ್ನ ನಾವು ಪರಿಚಯ ಮಾಡಿಸೋಣ, ವಿಶೇಷವಾಗಿ ಪನ್ನೀರು ಪರಿಚಯ ಮಾಡಿಸೋಣ ಅಂತ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಮಗೂ ಒಂದು ಕಾಲಾವಕಾಶ ಮತ್ತು ಚುನಾವಣೆ ಬಂತು, ಅಧ್ಯಕ್ಷ ಚುನಾವಣೆ ಬಂತು. ಆ ಹಿನ್ನೆಲೆಯಲ್ಲಿ ಮುಂದೆ ಕರ್ಕೊಂಡು ಹಾಕೊಂಡು ಮೊನ್ನೆ 28ಕ್ಕೆ ಇವತ್ತಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಮ್ಮ ಮಾಲೀಕರು ಇಷ್ಟೊಂದು ಸೈನ್ಯ ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಹೃತ್ಪೂರ್ವಕ ಅಭಿನಂದನೆ. ಅದೇ ರೀತಿ ಈ ದಿನ ಮೈಸೂರು ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಶ್ರೀ ಸನ್ಮಾನ್ಯ ಶ್ರೀ ಕೆ ಹಿರೇಗೌಡರು ಆಯ್ಕೆಯಾಗಿದ್ದಾರೆ. ಅವರು ಆಯ್ಕೆಯಾಗಿ ಕಳೆದ ಒಂದು 5 ದಿನ ಆಗಿದೆ. ಅವರು ಕೂಡ ನಮ್ಮೆಲ್ಲರ ಹೋಟೆಲ್ ಮಾಲೀಕರ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಅಭಿನಂದನೆ ಹೇಳಲಿಕ್ಕೆ ನಾನು ಮತ್ತು ನಮ್ಮ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿಗಳಂತ ಶ್ರೀ ಆರ್ ರವೀಂದ್ರ ಅವರೇ ಮತ್ತು ಎಲ್ಲ ಸೇರಿರುವಂತಹ ನಮ್ಮ ಎಲ್ಲ ಆತ್ಮೀಯ ವೃತ್ತಿ ಬಂದವರೇ ಮತ್ತು ಅವರ ಜೊತೆ ಬಂದಂತಹ ಕುಟುಂಬ ವರ್ಗದ ಎಲ್ಲ ಸ್ನೇಹಿತರು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಏನಂತಂದ್ರೆ ನಿಮ್ಮೆಲ್ಲ ಗೊತ್ತಿರುವಂತೆ ಹಲವಾರು ಡೂಪ್ಲಿಕೇಟ್ ಹಾಲು ಬರ್ತಾ ಇದೆ. ನನಗೆ ಬರುತ್ತೆ ಅದನ್ನು ನಿಂತ್ಕೊಳ್ಳೋದಿಲ್ಲ, ಮಾರ್ಕೆಟಲ್ಲಿ ನಿಂತ್ಕೊಳ್ಳೋದಿಲ್ಲ. ನೀವೆಲ್ಲ ಈಗಾಗಲೇ ಗಮನಿಸಿದ್ರೆ ಸಾಕಷ್ಟು ಅಚ್ಚುಕಟ್ಟೆಯಿಂದ ಒಂದು ಉತ್ಪಾದನಾ ಘಟಕ ಯಾವ ತರ ಇರಬೇಕು ಹಾಲು ಒಕ್ಕೂಟ. ಯಾಕೆಂದ್ರೆ ಜನರ ಆರೋಗ್ಯ ಕಾಪಾಡೋದು ನಮ್ಮ ಹಾಲಿಗೆ ಭೇದ ಭಾವ ಇಲ್ಲ. ಎಲ್ಲಾ ಜಾತಿಯವರು ಹಾಲು ಹಾಕ್ತಾರೆ, ನೀರಿದ್ದಂತೆ ಹಾಲು. ಎಲ್ಲಿ ಅಯ್ಯೋ ನೀರು ಯಾವ ಕಡೆಯಿಂದ ಅಲ್ಲಿಗೆ ಹೋಗುತ್ತೆ ಆ ತರ ಹಾಲು ಎಲ್ಲಾ ಜಾತಿಯವರು ಹಾಕ್ತಾರೆ. ಇದಕ್ಕೆ ಜಾತಿ ಭೇದವಿಲ್ಲ. ಜಾತ್ಯಾತೀತ ಹಾಲು ಒಕ್ಕೂಟ ಅಂತ ಹೇಳ್ಬಿಟ್ಟು ಹಾಲು ಒಕ್ಕೂಟ ತೋರಿಸ್ಕೊಟ್ಟಿದ್ದೀನಿ ನಮಗೆ ಅಂತ ಹೇಳಿ ನಾನು ಬಯಸ್ತೀನಿ. ಈ ಒಂದು ಹಾಲು ಬಹಳ ಶ್ರೇಷ್ಠ, ಅದರಲ್ಲೂ ವಿಶೇಷವಾಗಿ ನಂದಿನಿ ಉತ್ಪನ್ನಗಳು ಬಹಳ ಶ್ರೇಷ್ಠ. ನಾನೆಲ್ಲ ಬೇರೆ ಹಾಲು ಒಕ್ಕೂಟ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಜೊತೆಗೆ ಬೇರೆ ಹಾಲು ಒಕ್ಕೂಟ, ಬೆಂಗಳೂರು ಹಾಲು ಒಕ್ಕೂಟ, ಹಾಸನ ಜಿಲ್ಲಾ ಹಾಲು ಒಕ್ಕೂಟ, ಮಂಗಳೂರು ಹಾಲು ಒಕ್ಕೂಟ, ಇನ್ನು ಇತರ ಶಿವಮೊಗ್ಗ ಹಾಲು ಒಕ್ಕೂಟ ಎಲ್ಲ ಒಕ್ಕೂಟಗಳಲ್ಲಿ ನೋಡಿದಾಗ ನಮಗೆ ಬಹಳ ಉತ್ಕೃಷ್ಟವಾದಂತಹ ಸ್ವಚ್ಛವಾದಂತಹ ತುಂಬಾ ಸಿಗುತ್ತೆ ಮೈಸೂರು ಹಾಲು ಒಕ್ಕೂಟದಲ್ಲಿ. ಯಾಕೆ ಅಂತಂದ್ರೆ ನಾವು ಕಳೆದ ಸುಮಾರು 17 ವರ್ಷ ನಮ್ದು ಕೂಡ ಏಜೆನ್ಸಿ ಇದೆ ಹಾಲದ್ದು. ನಮಗೂ ಕೂಡ ನಾವು ಹಾಲಿನ ನಂದಿನಿ ಪಟ್ಟೆ ಯಾವುದೇ ಕಾರಣಕ್ಕೂ ಯಾವ ಪದಾರ್ಥಗಳು ನಾವು ಬಳಸೋದಿಲ್ಲ. ನಾವೆಲ್ಲ ನಮ್ಮ ಹೋಟೆಲ್ ತಿಂಗಳಿಗೆ ಏನ್ ಹೇಳ್ತೀವಿ, ನಂದಿನಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ಈ ಹೈನುಗಾರಿಕೆ ಮಾಡುವಂತ ರೈತರು ಅದರಿಂದ ಬದುಕ್ತಾ ಇದ್ದಾರೆ ಲಕ್ಷಾಂತರ ಜನ, ಅವ್ರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ನಂದಿನಿ ಉತ್ಪನ್ನಗಳನ್ನೇ ಬಳಸಿದ್ವಿ. ಕಳೆದ ಬಾರಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರಸಂಗದಲ್ಲಿ ಎಲ್ಲ ನಮಗೆ ಡಿಸ್ಪ್ಲೇ ಬೋರ್ಡ್ ಮಾಡಿಸ್ಕೊಂಡಿದ್ರು. ಒಂದು 200-300 ಡಿಸ್ಪ್ಲೇ ಬೋರ್ಡ್ ಮಾಡಿ ನಾವು ಹಾಲಿನ ನಂದಿನಿ ಹಾಲೇ ಉತ್ಪನ್ನ ಮಾಡಿ ನಾವು ನಂದಿನಿ ಹಾಲೇ ಬಳಸ್ತೀವಿ ಅಂತ. ಅದು ಎಲ್ಲ ಹೋಟೆಲ್ಗೂ ಬಂದಿದ್ದವರೆಲ್ಲ ತಗೊಂಡೋಗಿ ಡಿಸ್ಪ್ಲೇ ಅವರ ಹೋಟೆಲ್ಗಳಲ್ಲಿ ಗಮನಿಸಿರ್ಬೇಕು, ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಅದೇ ರೀತಿ ನಮ್ಮವರು ಕೂಡ ಬಳಸ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಸತ್ಯಮೇವ ನಮ್ಮ ಉದ್ಯಮ ಸತ್ಯಮೇವ ಜಯತೆ ಉದ್ಯಮ ಇದ್ದಂತೆ ಯಾಕಂದ್ರೆ ಡೂಪ್ಲಿಕೇಟ್ ನಾವು ಬಳಸೋದಿಲ್ಲ. ಸ್ವಚ್ಛತೆ ನಮ್ಮ ಆದ್ಯತೆ ಮತ್ತು ನಮ್ಮ ಗ್ರಾಹಕರಿಗೆ ಆಹಾರ ಮತ್ತು ನೀರಿಂದಲೇ ಯಾವುದೇ ಒಂದು ಕಾಯಿಲೆ ಬರಬೇಕು. ಆಹಾರ ಮತ್ತು ನೀರಿಂದಲೇ ಅದರಲ್ಲೂ ನಾವು ಸ್ವಚ್ಛವಾದ ನೀರು ಸ್ವಚ್ಛವಾದ ಆಹಾರ ಕೊಡಬೇಕು ಅಂದರೆ ನಿಮ್ಮಂತ ಈ ಒಂದು ನಂದಿನಿ ಉತ್ಪನ್ನಗಳನ್ನ ರಾಜ್ಯ ಸರ್ಕಾರಕ್ಕಿರ್ಬೋದು ರೈತರಿಗಿರ್ಬೋದು ನಾವು ಪರ್ಚೇಸ್ ಮಾಡೋದ್ರಿಂದ ನಮ್ಮ ಅನುಕೂಲ. ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಂತೆ 1 ಕೋಟಿಗಿಂತ ಹೆಚ್ಚು ಲೀಟರ್ಗಳು ದಿನಕ್ಕೆ ಹಾಲು ಶೇಖರಣೆ ಆಗುತ್ತೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ. ಅದರಲ್ಲಿ ಮೈಸೂರಲ್ಲಿ 8-9 ಲಕ್ಷ ಆಗುತ್ತೆ ಅಂತ ನಾವು ಭಾವಿಸಿದ್ವಿ. ಆ 8-9 ಲಕ್ಷದಲ್ಲಿ ನಮ್ಮ ವ್ಯವಸ್ಥಾಪಕರು 5 ಲಕ್ಷ ಲೀಟರ್ ಪ್ಯಾಕೆಟ್ ಮಾಡಿ ಶೇಖರಣೆ ಮಾಡುವಂತ ವ್ಯವಸ್ಥೆ ನಾವು ಕೋಲ್ಡ್ ನೋಡ್ಕೋಬಹುದು. ಬಹಳ ಚೆನ್ನಾಗಿ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಅವರ ಶ್ರೇಷ್ಠತೆ ಮತ್ತು ಸ್ವಚ್ಛತೆ ಬಗ್ಗೆ ಆದ್ಯತೆ ಹೆಚ್ಚು ಕೊಡ್ತಾರೆ ಅಂತಂದ್ರೆ ಜನರದ್ದು ಆರೋಗ್ಯ ಕಾಳಜಿ. ನಂದಿನಿ ಡೈರಿಗೆ ಅದರ ಸಿಬ್ಬಂದಿ ವರ್ಗದವರೇ ಸುಮಾರು 1900 ಜನ ಸಿಬ್ಬಂದಿ ವರ್ಗದವರು ಇದಾರಂತ ಅಷ್ಟು ಜನಕ್ಕೆ ನಾವು ಕೆಲಸ ಕೊಟ್ಟಿದ್ದೀವಿ. ಅಷ್ಟು ಜನಕ್ಕೆ ಇಂಡೈರೆಕ್ಟ್ ಆಗಿ ಒಂದಿಷ್ಟು ಫೈವ್ ಅಂತಂದ್ರೆ ಅಷ್ಟು ಸಂಸಾರ ನಡೀತಾ ಇದೆ ಅಂತ ನಾವಂತೂ ಭಾವಿಸಿದ್ವಿ. ನಮ್ಮ ಹೋಟೆಲ್ನಲ್ಲಿ ಹೆಚ್ಚು ಕಡಿಮೆ ಮೈಸೂರು ನಗರಾದ್ಯಂತ 25,000 ನೌಕರರು ವರ್ಗ ಇದೆ. ಅದು ಹೋಟೆಲ್, ರೆಸ್ಟೋರೆಂಟ್, ಫಾಸ್ಟ್ ಫುಡ್, ಸ್ವೀಟ್, ಬೇಕರಿ, ಸ್ಟಾರ್ ಹೋಟೆಲ್, ಐಷಾರಾಮಿ ಹೋಟೆಲ್ ಎಲ್ಲ ಸೇರಿಸಿ ಎಷ್ಟಿದ್ದಾರೆ ಸುಮಾರು ಸದಸ್ಯರು ಒಂದು 800 ಜನರು ಸದಸ್ಯರಿದ್ದಾರೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ನಿಮ್ಮೆಲ್ಲ ಉತ್ಪನ್ನಗಳಿಗೆ ಈ ಏನ್ ನೀವು ಉತ್ಪನ್ನ ಏನು ರೈತರಿಂದ ನೀವು ತಗೊಂಡು ಬಂದು ಲಾರಿಗಳಲ್ಲಿ, ಈಗ ನಮ್ಮ ಹಿರೇಗೌಡರ ಮೊದಲು ಅವರು ಅಧ್ಯಕ್ಷರು ಡೈರೆಕ್ಟ್ ಆಗಿ 30-35 ಸೊಸೈಟಿ ಇತ್ತು. ಈಗ ಅವರು ಹೆಚ್ಚಿಗೆ ಮತ್ತೆ 180 ಸೊಸೈಟಿ ಮಾಡಿದ್ದಾರೆ. ಸಹಕಾರಿ ಹಾಲು ಒಕ್ಕೂಟಗಳು 180 ಮಾಡಿದ್ದಾರೆ. ಹಂಗಂದ್ರೆ ಒಬ್ಬ ನಿರ್ದೇಶಕರು ಆ ಮಟ್ಟಕ್ಕೆ ಸಹಕಾರಿ ಹಾಲು ಒಕ್ಕೂಟಗಳನ್ನ ಮಾಡಿದ್ದಾರೆ. ಒಂದೊಂದು ತಾಲೂಕಿನಲ್ಲಿ ಹಾಲು ಶೇಖರಣೆ ಮಾಡ್ಕೊಂಡು ಇಲ್ಲಿ ತುಳಸಿ ಸ್ಟೆರಿಲೈಸ್ ಮಾಡಿಸಿ ಅದನ್ನೆಲ್ಲ ಉತ್ತಮವಾದ ಪ್ಯಾಕೆಟ್ ಮಾಡಿ ಅದೆಲ್ಲ ಕೊಡೋದಂದ್ರೆ ಬಹಳಷ್ಟು ಸಾಹಸ ಇದೆ. ಅದನ್ನ ನಾವು ನಂದಿನಿ ಉತ್ಪನ್ನಗಳನ್ನೇ ಬಳಸೋಣ. ವಿಶೇಷವಾಗಿ ಸ್ನೇಹಿತರೆ, ಪನ್ನೀರು ತುಂಬಾ ಚೆನ್ನಾಗಿರುತ್ತೆ. ಪನ್ನೀರು ನಾವು ನಿಮಗೆಲ್ಲ ಗೊತ್ತಿದೆ, ಪನ್ನೀರು ಸಿಕ್ಕಾಪಟ್ಟೆ ಬೇರೆ ಬೇರೆ ರಾಜ್ಯಗಳಿಂದ ಬರುತ್ತೆ ಮತ್ತು ಸ್ಥಳೀಯವಾಗಿ ಕೂಡ ತಯಾರಿ ಮಾಡ್ತಾರೆ. ಸಾಕಷ್ಟು ಅಲ್ಲಿ ಡೂಪ್ಲಿಕೇಟ್ ಬರುತ್ತೆ. ಯಾಕೆಂದ್ರೆ ಒಂದು ಬ್ರ್ಯಾಂಡ್ ಜಾಸ್ತಿ ಆದರೂ ಅದನ್ನ ಅವರು ಸರ್ವೈವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಬೆಂಗಳೂರಲ್ಲಿ ನಂದಿನಿ ಹೆಸರಲ್ಲಿ ಸಾಕಷ್ಟು ಡೂಪ್ಲಿಕೇಟ್ ಇವತ್ತು ಆಗ್ತದೆ, ಟ್ರೈ ಆಗ್ತಾ ಇಲ್ಲ, ಸರ್ವೈವ್ ಮಾಡಕ್ಕೆ ಹೋಗ್ತಾರೆ ಆ ಮಟ್ಟಿಗೆ ಬೆಂಗಳೂರಲ್ಲಿ. ಯಾಕಂದ್ರೆ ನನಗೆ ಗೊತ್ತಿದ್ದ ಒಂದು 4,000 ನಂದಿನಿ ಪಾರ್ಲರ್ ಕೂದಲಿದ್ದಾವೆ, 4,000 ಇದಾವೆ. ಮೈಸೂರಲ್ಲಿ 5 ಇರ್ಬೋದು, ಅಲ್ಲಿ 4,000 ಇದಾವೆ. ಎಷ್ಟೋ ಕಡೆ ಜಾಮೂನು, ಮೈಸೂರು ಪಾಕು, ಸ್ವೀಟು ಇದೆಲ್ಲ ಡೂಪ್ಲಿಕೇಟ್ ಸರ್ವೈವ್ ಆಗ್ತಾ ಇದೆ. ಅದರಲ್ಲೂ ತುಂಬಾ ಆಗ್ತಾ ಇದೆ.
ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಕೊಳಕ್ ಆಗ್ತಾ ಇಲ್ಲ, ಅಷ್ಟು ಬ್ರ್ಯಾಂಡ್ ಆಗಿದೆ. ಈಗ ಮುಂಚೆ ಪುನೀತ್ ರಾಜ್ಕುಮಾರ್ ಮಾರ್ಕೆಟಿಂಗ್ ಇದರಲ್ಲಿ ಬಹಳ ಸಾಕಷ್ಟು ಬ್ರ್ಯಾಂಡ್ ಅಂಬಾಸಿಡರ್ ಬಹಳ ಸಾಕಷ್ಟು ದಿನನಿತ್ಯ ಮಾರ್ಕೆಟಿಂಗ್ ಜಾಸ್ತಿ ಯಾವ ತರ ಮಾಡಬೇಕು, ಗ್ರಾಹಕರಿಗೆ ಯಾವ ತರ ತಲುಪಬೇಕು ಅಂತ ಮಾಡ್ತಾರೆ. ನಿಮಗೆ ಸರಬರಾಜು ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅದರಿಂದ ಡೂಪ್ಲಿಕೇಟ್ ಆಗ್ತಾ ಇರ್ಬೋದು ಅಂತ ಇದೆ. ನೀವು ಕಳೆದ ಬಾರಿ ಹೇಳ್ತಾರೆ ಸ್ಪಾಯ್ಲ್ ಮಾಡ್ತೀವಿ, ಇದನ್ನ ಡೂಪ್ಲಿಕೇಟ್ ತೆಗೀತೀವಿ, ಈಗೇನೋ ಇದನ್ನ ಮಾರ್ಕ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಯಾವುದು QR ಕೋಡ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರಿ. ಈ ರಾಜ್ಯಾದ್ಯಂತ 1 ಕೋಟಿ ಲೀಟರ್ ಹಾಲು ಸರಬರಾಜು ಮಾಡಿ ರೈತರಿಗೆ 15 ಒಂದು ದಿನ ಪೇಮೆಂಟ್ ಕೊಡೋದು ಎಲ್ಲ ಪ್ರೊಸೆಸ್ ಇಷ್ಟಿದೆ, ಬಹಳ ಕಷ್ಟ ಇದೆ. ಆ ಒಂದು ನಿಟ್ಟಿನಲ್ಲಿ ಸ್ವಚ್ಛತೆ ಮತ್ತು ಆದ್ಯತೆ ಕೊಟ್ಟು ಸ್ವಚ್ಛತೆಗೆ ಮತ್ತು ಗ್ರಾಹಕರಿಗೆ ನಮ್ಮ ಅತಿಥಿ ದೇವೋ ಉದ್ಯಮದಲ್ಲಿ ಹಲವಾರು ರೀತಿ ಇದೆ. ಎಲ್ಲರೂ ಕೂಡ ಸೇರಿಸಿ ಹೇಳ್ಬೇಕು, ನಾವು 40% ರಿಂದ 50% ನಮ್ಮ ಹೋಟೆಲ್ ಉದ್ಯಮ ಅಂದ್ರೆ ಎಲ್ಲಾ ತರ ಸೇರಿದ್ದಾರೆ. ಬೇಕರಿ ಇರ್ಬೋದು, ಸ್ವೀಟ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಅಷ್ಟು 50% ಏನು ಮಾರ್ಕೆಟ್ ಹೊಂದಿದೆ ಇರೋದು 50% ಈ ಉದ್ಯಮದವರು ಮಾಡಿದ್ದಾರೆ. ಉಳಿದದ್ದು ಗ್ರಾಹಕರಿಗೆ ಪ್ಯಾಕೆಟ್ ಮೂಲಕ, ಏಜೆನ್ಸಿಗಳ ಮೂಲಕ ಎಲ್ಲ ಕೊಟ್ಟಿದ್ದಾರೆ. ಅದು ದಿನನಿತ್ಯ ಆ ಒಂದು ವ್ಯವಸ್ಥೆ ಸಿಸ್ಟಮ್ ಚೆನ್ನಾಗಿದೆ. ಈಗೆಲ್ಲ ಮುಂಚೆ ಎಲ್ಲ ಫೋನ್ ಅಲ್ಲಿ ಆರ್ಡರ್ ಮಾಡಬೇಕು, ಈಗೆಲ್ಲ ಈಗ ಆನ್ಲೈನ್ ಪ್ರೊಸೆಸ್ ಜಾಸ್ತಿ ಆಗಿರೋದ್ರಿಂದ ಪೇಮೆಂಟ್ ಕೂಡ ಸುಲಭ ಮಾಡಿದ್ದಾರೆ. ಮುಂಚಿನಷ್ಟು ಕಷ್ಟ ಇಲ್ಲ. ಕಳೆದ ಬಾರಿ ಹೇಳಿದಾಗ ಸಾಕಷ್ಟು ನಿಮ್ಮ ಹೋಟೆಲ್ ಉದ್ಯಮದವರಿಗೆ ಏಜೆನ್ಸಿಗಳನ್ನ ಕೊಡಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವು ಈ ಸಣ್ಣ ಅದು ಬೆಣ್ಣೆ ಬರ್ತಾ ಇತ್ತು, 10 ರೂಪಾಯಿ ಬೆಣ್ಣೆ ಬಂದು ಈಗ ಅದು ಸ್ಟಾಪ್ ಆಗಿದೆ. ಇದೆಯಾ 10 ರೂಪಾಯಿ ಬೆಣ್ಣೆ ಸಾಕಿಲ್ಲ ಅಂತ ಇದೆ. ಆಮೇಲೆ ತುಪ್ಪ ಸಾಕಷ್ಟು ಸರಬರಾಜು ಕೇಸಕ್ಕೆ ಆರ್ಡರ್ ಕೊಟ್ಟಾಗ ಇದೆಯಾ ಸಾಕಿಲ್ಲ, ಅದು ಒಂದು ಸ್ವಲ್ಪ ಎಲ್ಲೋ ತುಪ್ಪ ಸರಬರಾಜು ಕೊಡ್ತಾರೆ. ಮತ್ತೆ ಯಾರು ಹೇಳ್ತಾರೆ ನಮ್ಮ ಸ್ನೇಹಿತರು ಸ್ಮಾಲ್ ಬಟರ್ ಪ್ಯಾಕೆಟ್ 10 ರೂಪಾಯಿ ಬರ್ತಾ ಇಲ್ಲ, ಈಗ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು. ಇದೆ ಅಂತ ಅವ್ರ ಹತ್ರ. ಹಾಗಾಗಿ ಅವ್ರ ಹತ್ರ ಏನೇನಿದೆ, ಮತ್ತೆ ಪನ್ನೀರು ಸಾಕಷ್ಟು ಒಳ್ಳೊಳ್ಳೆ ಪನ್ನೀರು ಈಗ ಒರಿಜಿನಲ್ ಪನ್ನೀರ್ ಸಿಗುತ್ತೆ. ಆ ಒಂದು ಮಾರ್ಕೆಟ್ ಮೂಲಕ ನಾವು ಕೂಡ ಗ್ರಾಹಕರ ಆರೋಗ್ಯನ ಕಾಪಾಡೋಣ ಅಂತ ಹೇಳ್ತಾ ಜೀವ ಉತ್ಪನ್ನಗಳಿಗೆ ಅವಶ್ಯಕತೆ ಹಾಲು ಈ ಒಂದು ನಮ್ಮ ಉತ್ಪನ್ನಗಳ ಬಗ್ಗೆ ತಮಗೆ ಇದು ಪರಿಚಯ ಮಾಡಿಕೊಟ್ಟು ನೀವು ಈ ಉತ್ಪನ್ನಗಳನ್ನು ಯಥೇಚ್ಛವಾಗಿ ಉಪಯೋಗಿಸಬೇಕು ಅನ್ನೋದೇ ನಮ್ಮ ಒಂದು ಮುಖ್ಯ ಉದ್ದೇಶ. ಬ್ರ್ಯಾಂಡ್ ಅದು ಅದಕ್ಕೆ 35 ರೂಪಾಯಿ ಇದ್ರೆ ಇನ್ನೊಂದು ಯಾವ್ದು 28 ರೂಪಾಯಿ ಆದ್ರೆ ಅಲ್ಲಿಗೆ ಹೋಯ್ತಾರೆ ಹತ್ತಾಗಬೇಕು. ನಾವು ಮಾಡೋದೇ ಒಂದು ವೃತ್ತಿಯಲ್ಲಿ ರುಚಿ ಕೊಟ್ಟರು ಲಾಭ ಮಾಡೋದು. ನೀವೆಲ್ಲರೂ ಇದ್ದೀರಿ, ನಿಮ್ಮ ಸಹಕಾರ ನಮ್ಮ ಗೋರ್ಮೆಂಟ್ ಹೀಗೆ ನಿರಂತರವಾಗಿರಲಿ. ನಿಮ್ಮ ಯಾವುದೇ ಬ್ರ್ಯಾಂಡ್ ನಾವು ಒಂದು ಸ್ಲೋಗನ್ ಹಾಕಿ ನಮ್ಮ ರೈತರದ ಹಾಲು ನನ್ನ ಹೋಟ್ಲಲ್ಲಿ ನಾನು ಇದ್ದೀನಿ ಹಾಲು ಸ್ಟಿಕ್ಕರ್ ಕೊಟ್ಟಿದ್ದೀನಿ. ನಿಮ್ಮ ಹೋಟ್ಲಿಗೆ ಜಾಸ್ತಿ ಬರೋದು ನಾವು ಈಗ ನಿಮ್ಮ ಹೇಳಿದ್ರು ನಮ್ಗೆ ಹೆಂಗೆ ಅಂತ, ನೀವು 200 ಲೀಟರ್ ಆತನ ಡೈರೆಕ್ಟ್ ನಿಮ್ಗೆ ಡೆಲಿವರಿ ಇರುತ್ತೆ, ಅಡ್ವಾನ್ಸ್ ಇರುತ್ತೆ. ಅದೆಷ್ಟು ಒಂದು 50,000 ಅಡ್ವಾನ್ಸ್ ಇರುತ್ತೆ. ಒಂದು ಆ್ಯಪ್ ಇದೆ ನಮ್ಮ ಹತ್ರ. ನಿಮ್ಮ ಹೋಟ್ಲಿಗೆ ನಮ್ಗೆ 200 ಲೀಟರ್ ಬೇಕು ಅಂದ ತಕ್ಷಣ ಹಾಕ್ತಾರೆ, ಬೆಳಗ್ಗೆ ನಿಮ್ಗೆ ಹಾಲು ಬರುತ್ತೆ. ಅದರಲ್ಲಿ ಸಿಸ್ಟಮ್ ಇದೆ. ನಿಮ್ಮ ಹೋಟ್ಲಿಗೆ 100 ಲೀಟರ್ ಮೇಲೆ ತಗೊಂಡ್ರೆ ಡೈರೆಕ್ಟ್ ನಿಮಗೆ ಕೊಡ್ತೀವಿ.